ಅಣ್ಣ ಸರ್ ಒಳಗಡೆ ಇದ್ದಾರಾ? ಇಲ್ಲಮ್ಮ, ಇಲ್ಲಿ ಬರ್ಲೇ ಇಲ್ವಲ್ಲ. ಇಲ್ವಾ? ಬಿಡೆ. ಅಣ್ಣ ಹೇಳಮ್ಮ. ಎಲ್ಲಿ ಹೋಗಿದ್ದಾರೆ ಸಾರು? ಇಲ್ಲಿ ನೋಡಮ್ಮ, ಸಾರು ಒಳಗಡೆನೇ ಇದ್ದಾರೆ. ನಾನು ಹೇಳ್ದೆ ಅಂತ ಹೇಳ್ಬೇಡಿ, ನೀವು ಹೋಗಿ ನೋಡಿ. ಯಾರದು? ಸರ್ 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 ನೀವ್ ಹೇಗೆ ಇಲ್ಲಿಗೆ ಬಂದ್ರಿ? ಸರ್ ಮತ್ತೆ ಕುಡ್ಕೊಂಡು ಕೂತಿದ್ದೀರಾ? ಏನಾಯ್ತು? ಹೇಳಿ ಏನಾಯ್ತು? ನಾನು ಮೊದಲು ಅನ್ಕೊಂಡಿದ್ದೆ ಅಲ್ವಾ, ಅದೇ ನಿಜ. ನನ್ನ ತಮ್ಮನ್ಗೂ ನನ್ನ ಹೆಂಡತಿಗೂ ಕನೆಕ್ಷನ್ ಇದೆ. ಅದೇ ನಿಜ ಇದೆ. ನಾನು ನಿಮ್ಗೆ ತೋರಿಸ್ತೀನಿ. ನೋಡಿ 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 ನೋಡಿದ್ರ? ಅವ್ರೇನೆ ನೋಡಿ. ಸರ್ ಅವ್ರು ಯಾಕೆ ಸರ್ ಈ ತರ ಮಾಡಿದ್ರು? ಸಾರಿ ಸರ್, ನನಗೆ ಆ ಮಗುನ ನಾನು ಕಾಪಾಡ್ತೀನಿ ಅಂತ ಹೇಗೆ ನಿಮಗೆ ಮಾತು ಕೊಟ್ಟಿದ್ನೋ ಅದೇ ರೀತಿ ತುಂಬಾ ಜನ ಮಕ್ಳಿಗೆ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ 4 ಕೋಟಿ ಖರ್ಚಾಗ್ತಿತ್ತು. ನಿಮಗೆ ಗೊತ್ತಿಲ್ದಿರೋ ವಿಷಯ ಏನಂತಂದ್ರೆ, ನಾನು ದಾನ ಧರ್ಮ ಮಾಡ್ತೀನಿ ಅಂತ ನಮ್ಮಪ್ಪ ನನ್ನ ಆಸ್ತಿನೆಲ್ಲ ನನ್ನ ತಮ್ಮನ ಹೆಸರಿಗೆ ಬರೆದಿಟ್ಬಿಟ್ಟಿದ್ದಾರೆ. ನನ್ನ ಹೆಸರಿಗೆ ಮಾತ್ರ MD. ಇವಾಗ ಅವರಿಬ್ರು ವಿಷಯ ನನಗೆ ಗೊತ್ತಾಗಿದೆ ಅಂತ ಗೊತ್ತಾದ್ರೆ ಅವ್ರು ನನ್ನ ಮನೆ ಬಿಟ್ಟು ಓಡಿಸ್ಬಿಡ್ತಾರಷ್ಟೇ. ನಾನು ಮನೆ ಬಿಟ್ಟು ಆಚೆ ಹೋಗ್ಬೇಕು. ನನಗೆ ಈ ಆಸ್ತಿ ಪಾಸ್ತಿ ಹಣ ಈ ಬಿಲ್ಡಪ್ ಇದೆಲ್ಲ ಮುಖ್ಯನೇ ಅಲ್ಲ. ಇಷ್ಟೆಲ್ಲ ಆಸ್ತಿ ಇದ್ರು ನನ್ ಸತ್ತೋಗ್ಬಿಟ್ರೆ ಈ ಆಸ್ತಿನೆಲ್ಲ ಯಾರು ಅನ್ಭವಿಸೋದು? ಜೀವಂತವಾಗಿ ಇದ್ದಾಗ್ಲೇನೆ ಯಾರಿಗಾದ್ರೂ ಒಂದ್ 10 ಜನಕ್ಕೆ ಹೆಲ್ಪ್ ಮಾಡೋಣ ಅಂತಿದ್ದೀನಿ. ಅದು ತಪ್ಪೇನ್ರಿ? ಅದು ತಪ್ಪ ಹೇಳಿ ನೀವೇ. ಇಲ್ಲ ಸರ್. ಹಲೋ ಸರ್, ಹಾಸ್ಪಿಟಲ್ ಇಂದ ಮ್ಯಾನೇಜರ್ ಮಾತಾಡ್ತಾ ಇದ್ದೀನಿ. ನಿಮ್ ತಮ್ಮನ್ನ ವಾಚ್ ಮಾಡೋದಕ್ಕೆ CCTV ಹಾಕಿ ಅಂತ ಹೇಳಿದ್ರಲ್ಲ, ನಮ್ ಸ್ಟಾಫಿಗೆ ಗೊತ್ತಿಲ್ಲದೆ ಅವ್ರ ಹತ್ರ ಹೇಳ್ಬಿಟ್ಟಿದ್ದಾರೆ ಸರ್. ಸಾರಿ ಸರ್. ಸರ್ ಮತ್ತೆ ಏನಾಯ್ತು ಸರ್? ಎಲ್ಲ ಮುಗ್ದೋಯ್ತು. ಅದು ನಾನು ರೆಸಾರ್ಟ್ ಅಲ್ಲಿ ಕ್ಯಾಮ್ರಾ ಇಟ್ಟಿದ್ದು ನನ್ನ ತಮ್ಮಂಗೆ ಗೊತ್ತಾಗೋಯ್ತು. ಆ ರೆಸಾರ್ಟ್ ಮ್ಯಾನೇಜರ್ ಇವಾಗ ಕಾಲ್ ಮಾಡಿದ್ದು. ಅವನು ಅಯ್ಯೋ ದೇವ್ರೆ, ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ನಿಮ್ ಆಧಾರ್ ಕಾರ್ಡ್ ಕೊಡಿ. ಯಾಕೆ? ನಿಮ್ ಫ್ರೆಂಡ್ಸ್ ಮಮತಾ ಕನಕ ಅವ್ರ ಆಧಾರ್ ಕಾರ್ಡ್ ಕೊಡಿ. ಸರ್ ಓ ಮಾ ಪ್ಲೀಸ್ ಮಾ ಕಾಲ್ ಮಾಡಿ. ಅದು ಏನಕ್ಕೆ ಸರ್? ಕೇಳಿ, ನಾನು ಹೇಳ್ತೀನಿ. ನೀನ್ ಮಾತಾಡು. ಹಲೋ ರವಿ, ಹೇಳಿ ಸರ್. ನಿಮ್ಗೆ ಇವಾಗ 4 ಆಧಾರ್ ಕಾರ್ಡ್ ನಂಬರ್ ಕಳಿಸ್ತೀನಿ. ಅವ್ರನ್ನ ನನ್ನ ನಾಮಿನಿ ಆಗಿ ಮೆನ್ಷನ್ ಮಾಡಿ. ಓಕೆ? ನಿಮ್ಮ ನಾಮಿನಿನಾ? ಹಾ ಹೌದು, ಅವರೇ ನನ್ನ ನಾಮಿನಿ. ಓಕೆ ಸರ್. ಸರ್
ನಮ್ಗೇನು ಅರ್ಥ ಆಗ್ತಿಲ್ಲ. ನಾಮಿನೀಸ್ ಅಂತ ಏನೋ ಹೇಳ್ತಿದ್ದೀರಾ. ಅದು ನಾನು ಹೇಳಲೇಬೇಕು. ನನ್ನ ಹೆಸರಲ್ಲಿ 10 ಕೋಟಿ ಇನ್ಶೂರೆನ್ಸ್ ಮಾಡಿಸಿಟ್ಟಿದ್ದೀನಿ. ಒಂದ್ ವೇಳೆ ನಾನು ಸೂಸೈಡ್ ಮಾಡ್ಕೊಂಡೆ ಅಂದ್ರೆ ಆ ಕಾಸೆಲ್ಲ ನಿಮ್ಗೆ ಬರುತ್ತೆ. ಸರ್ ಯಾಕೆ ಸರ್ ಸೂಸೈಡ್ ಅದು ಇದು ಅಂತ ಹೇಳ್ತೀರಾ? ಇಲ್ಲಮ್ಮ, ನಿಮ್ಮ ಮೇಲೆ ನಂಬಿಕೆ ಇರೋದ್ರಿಂದಾನೇ ನಾನು ನಿಮ್ಮನ್ನ ನಾಮಿನೀಸ್ ಮಾಡ್ತಾ ಇದ್ದೀನಿ. ಸರ್ ಏನ್ ಸರ್ ಹೀಗ್ ಮಾತಾಡ್ತಾ ಇದ್ದೀರಾ? ಇಲ್ಲ ಕಣಮ್ಮ, 10 crores. ನಿಮ್ ತಂಗಿ ಸೇಫ್ ಆಗಿರ್ತಾಳೆ. ಆ 7 ಮಕ್ಕಳು ಸೇಫ್ ಆಗೇ ಇರ್ತಾರೆ. ಇಷ್ಟು ಸಾಕು. ಇಷ್ಟು ಸಾಕು. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ನೀವೇನು ಮಾತಾಡ್ದೇನೆ ಇಲ್ಲಿಂದ ಹೊರಡಿ. ಸರ್ ಅದೆಲ್ಲ ಯಾಕೆ ಸರ್? ಹೇಳು ಅದೆಲ್ಲ ಬೇಡ ಅಂತ. ಹೌದು ಸರ್, ನೀವ್ಯಾಕೆ ಅಯ್ಯೋ, ಸಾಯ್ಬೇಕು? 10 ಕೋಟಿ ಅಮ್ಮ. ನಿಮ್ಗೆ ನನ್ನ ತಮ್ಮನ ಬಗ್ಗೆ ಏನೂ ಗೊತ್ತಿಲ್ಲ. ಅವನು ತುಂಬಾನೇ ಡೇಂಜರಸ್. ಅವನ ಬಗ್ಗೆ ಯೋಚಿಸಿದ್ರೆ ಸೂಸೈಡ್ ಇಸ್ ಬೆಟರ್. ಸರ್ ನೀವು ಸಾಯೋಂತ ಸಮಯ ಬಂದ್ರೆ ನಿಮ್ ತಮ್ಮನ್ ಕೊಂದ್ಬಿಟ್ಟು ನಾವು ಜೈಲ್ಗೆ ಹೋಗ್ತೀವಿ. ಆಸ್ತಿ ಎಲ್ಲ ನಿಮಗ್ ಬರುತ್ತಲ್ಲ, ಅವಾಗ ಬೇಕಾದ್ರೆ ಕಾಪಾಡಿ. ಸಾರಿ, ನೀವ್ ಹಾಗೆಲ್ಲ ಯೋಚಿಸ್ಬೇಡಿ. ಅದನ್ನ ನಾನ್ ನೋಡ್ಕೋತೀನಿ. ನೀವ್ ಇಲ್ಲಿಂದ ಹೊರಡಿ ಮೊದಲು. ಪ್ಲೀಸ್ ಹೋಗಿ ಇಲ್ಲಿಂದ ಹೋಗಿ. ಸರ್ ನಿಜಾನೇ ಸರ್ ಹೇಳ್ತಿರೋದು? ನಾವು ಕೊಲೆ ಮಾಡ್ತೀವಿ ಸರ್ ಪ್ಲೀಸ್ ಸರ್. ಅಯ್ಯೋ ಹೋಗಿ. ಹೇಳಿ ಸರ್ ನೀವು ತಪ್ಪಾಗಿ ಡಿಸಿಷನ್ ತಗೋಬೇಡಿ ಸರ್. ಬೇಡಮ್ಮ, ನಾನು ಹೇಳೋದ್ ಕೇಳಿ. ಸರ್ ಪ್ಲೀಸ್ ಸರ್, ನಿಜಾನೇ ಹೇಳ್ತಿರೋದು. ನಾವು ಕೊಲೆ ಮಾಡ್ತೀವಿ ಸರ್. ನಿಮ್ಗೋಸ್ಕರ ನಾವು ಕೊಲೆ ಮಾಡ್ತೀವಿ ಸರ್. ನನ್ ಮಾತು ಕೇಳಮ್ಮ, ಇದೆಲ್ಲ ಸರಿ ಇಲ್ಲ. ಸರ್ ಈ ಕಾಲದಲ್ಲಿ ದುಡ್ಡಿಟ್ಕೊಂಡು ಮಾಡದೇ ಇರೋಂಥದ್ದು ಏನೂ ಇಲ್ಲ. ನಿಮ್ಮ ಆಸ್ತಿ ನಿಮ್ ಕೈಗೆ ಬಂದ ತಕ್ಷಣ ನಮ್ಮನ್ನ ಕಾಪಾಡಿ ಸರ್. ನೀವು ಅನ್ಕೊಂಡಿರೋಷ್ಟು ಸುಲಭ ಅಲ್ಲ ಇದು. ಅವನಷ್ಟು ಈಸಿಯಾಗಿ ಕೊಲೆ ಮಾಡೋದಕ್ಕಾಗಲ್ಲ. ಅವನು ಜಿಮ್ಗೆ ಹೋಗ್ಬೇಕಾದ್ರೆ ಮಾತ್ರ ಒಬ್ಬಂಟಿಯಾಗಿರ್ತಾನೆ. ನಾವ್ಯಾರಾದ್ರೂ ಮಾಡಿದ್ರೆ ಡೌಟ್ ಬರುತ್ತೆ. ಅವನಿಗೆ ಡೌಟೇ ಬರ್ದಿರೋ ಥರ ಇರಬೇಕು. ಅವನ್ನ ಕೊಲೆ ಮಾಡಬೇಕು ಅಂದ್ರೆ ಗನ್ನಿಂದಾನೇ ಶೂಟ್ ಮಾಡಬೇಕು. ಸರ್ ನಮಗೆ ಶೂಟ್ ಮಾಡಕ್ ಬರುತ್ತೆ ಸರ್. ಶೂಟ್ ಮಾಡಕ್ ಬರುತ್ತೆ ಸರ್. ವಿಲ್ ಶೂಟ್. ಪ್ರಾಕ್ಟೀಸ್ ಮಾಡೋಣ. ಓಕೆ ಸರ್, ಮಾಡೋಣ. ಇವಾಗ್ಲೂ ಹೇಳ್ತಾ ಇದೀನಿ ನಾನು. ನೀವು ಹೋಗಿಮ್ಮ, ನಾನು ನೋಡ್ಕೋತೀನಿ. ಇಲ್ಲ ಸರ್, ನಾವೇ ಮಾಡ್ಕೋತೀವಿ. ನಾವು ಪ್ರಾಕ್ಟೀಸ್ ಮಾಡ್ತೀವಿ ಸರ್. ನಮ್ಮನ್ನ ನಂಬಿ ಸರ್. ನಾವು ಶೂಟ್ ಮಾಡ್ತೀವಿ. ಮೊದಲು ನಿಮ್ ಹತ್ರ ಇರೋ ಗನ್ನ ನಮ್ ಕೈ ಕೊಡಿ. ನೋಡ್ತೀವಿ ಸರ್. ನನಗೆ ತುಂಬಾ ಭಯ ಆಗ್ತಿದ್ಯಮ್ಮ. ಸರಿ ತಗೊಳ್ಳಿ. ನೋಡ್ಕೊಂಡು ಹುಷಾರು. ನಿಧಾನ. ಕರೆಕ್ಟಾಗಿ ಶೂಟ್ ಮಾಡ್ತೀಯಲ್ವಾ? ಬೇಡಮ್ಮ, ಹೇಳೋದನ್ನ ಕೇಳಿ. ಸರ್ ಇಲ್ಲ ನನ್ನ ಹತ್ರ ಕೊಡು. ನಾನು ಕರೆಕ್ಟಾಗಿ ಶೂಟ್ ಮಾಡ್ತೀನಿ. ಇಲ್ಲಮ್ಮ, ಬೇಡ. ಇಲ್ಲ ಬೇಡ ಸರ್, ನಾನು ಕರೆಕ್ಟಾಗಿ ಶೂಟ್ ಮಾಡ್ತೀನಿ. ಬೇಡ, ನಾನು ಹೇಳ್ತಾ ಇದ್ದೀನಲ್ಲ. ಬೇಡಮ್ಮ, ಗನ್ ಕೊಡಿ. ಸರ್ ನಾಳೆ ನಾವು ಕರೆಕ್ಟಾಗಿ ಶೂಟ್ ಮಾಡ್ತೀವಿ ಸರ್. ಹೇಳಿ. ಹೌದು, ಖಂಡಿತ ಶೂಟ್ ಮಾಡ್ತೀವಿ ಸರ್. ಶೂಟ್ ಮಾಡ್ತೀವಿ. ಇಲ್ಲಮ್ಮ, ಪ್ರಾಮಿಸ್ ನನ್ನ ಮಾತು ಸರ್. ಕೇಳಿ. ನಮ್ಮನ್ನ ನಂಬಿ. ಬೇಡ, ಇದೆಲ್ಲ ಸರಿ ನನ್ನ ಆಗಲ್ಲ. ಕೈಲಿ ಆಗುತ್ತೆ ಸರ್. ಇನ್ನು ಸರ್, ಒಂದೇ ಒಂದಿನ, ಸರಿ ಒಂದೇ ಚಾನ್ಸ್ ಒಂದು ಕೊಡಿ ಚಾನ್ಸ್ ಸರ್. ಕೊಡಿ ನಮ್ಮ ಕೈಲಿ ಸರ್, ಆಗುತ್ತೆ ಪ್ಲೀಸ್ ಸರ್. ಸರ್, ಪ್ಲೀಸ್ ಸರ್. ಸರಿ, ನಿಮ್ಗೆ ಪಾಯಿಂಟ್ ಗನ್ನ ನಾಳೆ ರೆಡಿ ಮಾಡ್ತೀನಿ ನಾನು. ಒಂದ್ ನಿಮಿಷ ಇರು. ಒಂದ್ ನಿಮಿಷ ಜರ್ಗು. ಹೀಗ್ ನೋಡು. ಏಯ್ ಅವ್ನ್ ಬರ್ತಿದ್ದಾನ್ ಕಣೆ. ಅಲ್ಲಿ ನೋಡು. ಬಂದ್ ನೋಡು. ಹಾ ಇರು. ಕರೆಕ್ಟ್ ಆಗಿ ಶೂಟ್ ಮಾಡ್ತೀಯಲ್ಲ? ಕರೆಕ್ಟ್ ಆಗಿದೆ. ಅಯ್ಯೋ ಏನಮ್ಮ ಇದು?
ಏನಮ್ಮ ಇದು